ಏನು ಗುರು ಹೇಗಿದ್ದೀರಾ? ನಾನು ಗುರು ನಿಮ್ಮ ಪಲ್ಲವಿ. ಗುರು ನನ್ನ ಎಪಿಸೋಡ್ ಅಂತೂ ಸಖತ್ ಎಂಟರ್ಟೈನಿಂಗ್ ಆಗಿತ್ತು. ಯಾಕಂದರೆ ಒಂದಷ್ಟು ಫನ್ ಇತ್ತು, ಒಂದಷ್ಟು ಮಜಾ ಇತ್ತು. ಒಂದು ರೇಷನ್ ಅಂದರೆ ಎಪಿಸೋಡಲ್ಲಿ ದಿನಸಿ ಅನ್ನೋ ಟಾಸ್ಕನ್ನು ಕೊಟ್ಟು ಒಂದಷ್ಟು ಎಂಟರ್ಟೈನ್ ಮಾಡಿದ್ರು. ಸೊ ನನಗೆ ಇಷ್ಟ ಆಗಿದೆ ಯಾವುದಪ್ಪ ಅಂದರೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಎಳ್ಳು ಬೆಲ್ಲ ತಿಂದು ಒಳ್ಳೆಯದನ್ನೇ ಮಾತಾಡಿ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಟಿದ್ರು. ಅಂದರೆ ಯಾರ್ಯಾರ ಮಧ್ಯೆ ಮನಸ್ತಾಪಗಳಿರೋದು ಅವ್ರನ್ನ ಕರೆಸಿ ಸೊ ಸಾರಿ ಕೇಳಿ ನೆಕ್ಸ್ಟ್ ಯಾವ ಗುಣವನ್ನು ಇಲ್ಲಿಗೆ ಬಿಟ್ಟು ಯಾವ ಹೊಸ ಗುಣವನ್ನು ನಿಮ್ಮಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೇನೆ ಅನ್ನೋ ಥರ ಕೇಳಿದ್ರು. ಸೊ ಅದರಲ್ಲಿ ಒಬ್ಬೊಬ್ರು ಬಂದು ಅವರವರ ಒಂದು ಯಾರ್ಯಾರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು ಸೊ ಅದನ್ನೆಲ್ಲ ಹೇಳ್ಕೊಂಡ್ರು. ಎಳ್ಳು ಬೆಲ್ಲ ತಿಂದರು. ಅದರಲ್ಲೂ ಪ್ರತಾಪ್ ಸಂಗೀತ ಆಗಿರ್ಬೋದು, ವಿನಯ ಮತ್ತು ಸಂಗೀತ ಆಗಿರ್ಬೋದು, ಕಾರ್ತಿಕ್ ಸಂಗೀತ ಆಗಿರ್ಬೋದು, ನಮ್ರತಾ ಅವರು ಆಗಿರ್ಬೋದು, ವರ್ತೂರ್ ಅವ್ರು ಆಗಿರ್ಬೋದು, ಪ್ರತಿಯೊಬ್ಬರು ಸಹ ಬಂದು ಅವರವರ ಯಾರ್ಯಾರ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು ಅದನ್ನೆಲ್ಲ ಕವರ್ ಮಾಡ್ಕೊಂಡು ಆ್ಯಂಡ್ ಕಾರ್ತಿಕ್ ತನಿಷಾ ಆಲ್ಸೋ. ಸೊ ಇದು ಸ್ವಲ್ಪ ಚೆನ್ನಾಗಿತ್ತು ನೋಡೋದಕ್ಕೆ. ನಮಗೂ ಸಹ ನಮ್ಮ ಲೈಫಲ್ಲಿ ಅಷ್ಟೇ ಸಂಕ್ರಾಂತಿ ಹಬ್ಬ ಬಂತು ಅಂದರೆ ಒಂದು ಹಳ್ಳಿ ಸೊಗಡಿನ ವಾತಾವರಣ ನಮ್ಮ ಕಣ್ಣು ಮುಂದೆ ಬಂದು ಹೋಗುತ್ತೆ. ಯಾಕಂದರೆ ವರ್ತೂರ್ ಸಂತೋಷ್ ಅವರು ನೆನ್ನೆ ಎಪಿಸೋಡಲ್ಲಿ ಸಖತ್ತಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಆ್ಯಕ್ಚುಲಾಗಿ ಸಂಕ್ರಾಂತಿ ಹಬ್ಬ ಹೇಗೆ ಮತ್ತು ಯಾವ ರೀತಿ ಆಚರಿಸ್ತಾರೆ, ಏನಕ್ಕೋಸ್ಕರ ಆಚರಿಸ್ತಾರೆ ಅಂತ ತುಂಬ ಚೆನ್ನಾಗಿ ಹೇಳಿದ್ರು. ಆ್ಯಂಡ್ ನಮಗೂ ಸಹ ತುಂಬ ಇಷ್ಟ ಆಯಿತು. ಯಾಕಂದರೆ ನಿಜಕ್ಕೂ ಅವರೊಬ್ಬ ರೈತನ ಮಗ ಅನ್ನೋದಕ್ಕೂ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಯಾಕಂದರೆ ಅವರ ಒಂದು ಬಾಯಲ್ಲಿ ಈ ಆಲ್ಮೋಸ್ಟ್ ಅವರು ಪಾಪ ರೈತರ ಮಗ ಅಂದರೆ ಅವರು ತುಂಬ ಹಸು ಮತ್ತು ಎತ್ತುಗಳನ್ನ ಪ್ರೀತಿ ಮಾಡೋದಕ್ಕೋಸ್ಕರ ಪ್ರತಿ ಸಂಕ್ರಾಂತಿಗೂ ಸಹ ಹಸುಗಳ ಜೊತೆ ಎತ್ತುಗಳ ಜೊತೆ ಇರ್ತಾರೆ. ಬಟ್ ಈಗ ಆ್ಯಕ್ಚುಲಿ ಬಿಗ್ ಬಾಸ್ ಮನೇಲಿದ್ದಾರೆ. ಬಟ್ ಆದರೂ ಸಹ ಅವರಿಗೆ ಅದರ ಮೇಲೆ ಇರುವಂತಹ ಪ್ರೀತಿ, ಅಭಿಮಾನ, ಅಕ್ಕರೆ ಇದುವರೆಗೂ ಸಹ ಕಮ್ಮಿ ಆಗಿಲ್ಲ. ಆ್ಯಂಡ್ ಪ್ರತಿಯೊಬ್ಬರಿಗೂ ಸಹ ಇಡೀ ಕರ್ನಾಟಕದ ಜನತೆಗೆ ಏನು ಆ್ಯಕ್ಚುಯಲ್ ಸಂಕ್ರಾಂತಿ ಅನ್ನೋದು ತಿಳಿಸ್ಕೊಟ್ಟಿದ್ದಾರೆ. ನಂಗೆ ಅದು ತುಂಬ ಇಷ್ಟ ಆಗಿದ್ದ ಪಾಯಿಂಟ್ ಅಂದರೆ. ಆ್ಯಂಡ್ ಎಲ್ಲರೂ ಸಹ ಎಳ್ಳು ಬೆಲ್ಲ ತಿಂದು ಒಳ್ಳೆಯದನ್ನೇ ಮಾತಾಡಿ ಇನ್ನು ಮುಂದೆ ಒಳ್ಳೆಯ ಒಂದು ಗುಣಗಳನ್ನು ಅಳವಡಿಸ್ಕೊಂಡು ಹೋಗಿ ಒಂದಷ್ಟು ನಿಮ್ಮಲ್ಲಿ ಬೇಡದಿರೋಂಥ ಗುಣಗಳನ್ನ ಇಲ್ಲೇ ಬಿಟ್ಟು ಹೋಗಿ ಅನ್ನೋ ಥರ ಬಿಗ್ ಬಾಸ್ ಅವ್ರು ಹೇಳಿದ್ರು. ಸೊ ಅದಕ್ಕೆ ತಕ್ಕಾಗೆ ಎಲ್ಲರೂ ಸಹ ನಡ್ಕೊಂಡ್ರು. ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೊಂದು ಟಾಸ್ಕ್ ಇತ್ತು ದಿನಸಿಗೋಸ್ಕರ. ಸೊ ಮನೆ ರೇಷನ್ ಬೇಕೇ ಬೇಕಲ್ಲ, ಹಬ್ಬ ಅಂದ್ಬಿಟ್ಟು ರೇಷನ್ನ ಅವಾಯ್ಡ್ ಮಾಡೋಕ್ಕಾಗುತ್ತಾ? ಇಲ್ವಲ್ಲ. ಸೊ ಅದಕ್ಕೆ ಆ ಹಬ್ಬದ ದಿನದಿಂದ ಒಂದು ದಿನಸಿ ಟಾಸ್ಕನ್ನು ಬೇರೆ ಇಟ್ಟರು. ಸೊ ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಏನಪ್ಪ ಅಂದರೆ ವಿನಯ್ ಅವ್ರಿಗೆ ಒಂದು ಸ್ಪೆಷಲ್ ಪವರ್ ಇತ್ತು. ಅಲ್ಲಿ ಬಿಗ್ ಬಾಸ್ ಅವ್ರು ಒಂದಷ್ಟು ಕ್ವೆಶನ್ಸನ್ನು ಕೇಳ್ತೀವಿ. ಸೊ ಅದರಲ್ಲಿ ಬಹುಮತಗಳ ಪೈಕಿ ಅವ್ರನ್ನ ನಾವು ಕೇಳಿದ ಕ್ವೆಶನ್ಸ್ಗೆ ಯಾರು ಬಹುಮತಗಳನ್ನ ಪಡ್ಕೊಂಡಿರ್ತಾರೆ ಅವರು ಆ ಒಂದು ಶಿಕ್ಷಣ ಆಗಿರ್ಬೋದು ಅಥವಾ ಆ ಒಂದು ಕೆಲಸನ ಮಾಡಬೇಕು ಅಂತ ಹೇಳಿರ್ತಾರೆ. ಸೊ ಇದರಲ್ಲಿ ಮೊದಲನೇದಾಗಿ ಇದ್ದಿದ್ದು 3 ಜನ ಹೆಣ್ಣು ಮಕ್ಕಳಲ್ಲಿ ಯಾರ ಒಂದು ಮೇಕಪ್ ಕಿಟ್ಟನ್ನು ಕೊಟ್ಟು ಬಿಡ್ತಿರೋ ವಾಪಸ್ಸು. ಸೊ ನಿಮಗೆ ಅಲ್ಲಿ ಇರೋವರೆಗೂ ಸಹ ಮತ್ತೆ ವಾಪಸ್ ಮೇಕಪ್ ಕಿಟ್ ಸಿಗೋದಿಲ್ಲ ಅನ್ನೋ ಥರ ಹೇಳಿರ್ತಾರೆ. ಸೊ ಎಲ್ಲರೂ ಸಹ ಹೋಗಿ ಒಂದಷ್ಟು ನಿಮ್ಗಳನ್ನ ಹೇಳ್ತಾರೆ. ಸಂಗೀತ ಅವರು ಅವ್ರ ಹೆಸರನ್ನ ಬರ್ಕೊತಾರೆ. ಇಲ್ಲಿ ವ್ಯಕ್ತಿತ್ವ ಅನ್ನೋದು ಯಾವ ರೀತಿ ಅಂತ ಎದ್ದು ಕಾಣಿಸುತ್ತೆ. ಯಾಕೆಂದರೆ ತನಿಷಾ ಮತ್ತು ನಮ್ರತಾ ಅವ್ರಿಗೆ ಮೇಕಪ್ ಬೇಕೇ ಬೇಕಾಗುತ್ತೆ, ಅವ್ರು ಇಲ್ಲದೆ ಅಂತೂ ಇರೋದಿಲ್ಲ. ಆ್ಯಂಡ್ ಸಂಗೀತ ಅವರು ನನಗೆ ಮೇಕಪ್ ಅವಶ್ಯಕತೆ ಇಲ್ಲ, ನಾನು ಇಲ್ಲದೇ ಇದ್ರೂ ಸಹ ಪರವಾಗಿಲ್ಲ ಅನ್ನೋ ಥರ ಹೇಳೋದು. ಆ್ಯಂಡ್ ಅಲ್ಲಿ ಅವರ ಒಂದು ವ್ಯಕ್ತಿತ್ವ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ತನಿಷಾ ಅವ್ರಿಗೆ ಫೈನಲ್ ಆಗಿ ಅಂದರೆ ವಿನಯ್ ಅಣ್ಣವ್ರ ಡಿಸಿಷನ್ ಮೇಲೆ ನಿಂತಿತ್ತು ಗುರು. ಬಹುಮತ ಅಂತ ಬಿಗ್ ಬಾಸ್ ಅವ್ರು ಹೇಳಿದ್ರು. ಮತ್ತು ಸೀಕ್ರೆಟ್ ಟಾಸ್ಕ್ ಅಂತ ಒಂದು ಕೊಟ್ಬಿಟ್ರು ವಿನಯ್ ಅವ್ರಿಗೆ. ಇಲ್ಲಿ ಇರೋವರೆಗೂ ಸಹ ನೈಟಲ್ಲಿ ನಿಮ್ಗೆ ಬೇಕಾಗಿರೋಂಥ ಅಡುಗೆ ಕೊಡ್ತೀವಿ, ಬಟ್ ನೀವು ತಗೊಳ್ಳೋಂಥ ನಿರ್ಧಾರ ಉಳಿದ ಕಂಟೆಸ್ಟೆಂಟ್ಸ್ಗೆ ಆಪೋಸಿಟಾಗಿರಬೇಕು ಅನ್ನೋ ಥರ ಹೇಳಿದ್ರು. ಅಂದರೆ ಬಹುಮತಗಳಿಗೆ ಆಪೋಸಿಟಲ್ಲಿ ಇರಬೇಕು. ಸೊ ಫಸ್ಟಲ್ಲಿ ಎಲ್ಲರೂ ಸಹ ಸಂಗೀತ ಅಂತ ಹೇಳಿದ್ರು. ಬಟ್ ಇಲ್ಲಿ ಆ್ಯಕ್ಚುಲಾಗಿ ಕೊನೆಗೆ ಬಂದಿದ್ದು ವಿನಯ್ ಅಣ್ಣವ್ರ ನಿರ್ಧಾರಕ್ಕೆ. ಸೊ ತನಿಷಾ ಅವರ ಮೇಕಪ್ ಕಿಟ್ ವಾಪಸ್ ಹೋಯ್ತು. ಬಟ್ ಮೇಕಪ್ ಕಿಟ್ ಅಂದರೆ ಅವ್ರಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ನಮ್ಗೆ ಗೊತ್ತಾಯಿತು. ಯಾಕಂದರೆ ಒಬ್ಬ ಕಲಾವಿದರಿಗೆ ಅವರ ಬಣ್ಣನೇ ಅವರಿಗೆ ದೇವರು. ಯಾಕಂದರೆ ಬಣ್ಣ ಹಚ್ಕೊಂಡು ನಾಟಕ ಮಾಡ್ತಾರೆ, ಎಲ್ಲರನ್ನು ಸಹ ನಗಿಸೋದಕ್ಕೋಸ್ಕರ, ರಂಜಿಸೋದಕ್ಕೋಸ್ಕರ. ಸೊ ಅವ್ರಿಗೆ ಆ ಒಂದು ಬಣ್ಣದ ಮೇಲೆ ಇರುವಂತಹ ಪ್ರೀತಿ, ಕಾಳಜಿ ಮತ್ತು ಅವ್ರನ್ನ ದೇವರ ಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತಾರಲ್ಲ. ಸೊ ನಮಗೆ ಅದು ನಿಜವಾಗ್ಲೂ ನಾನು ಆ್ಯಕ್ಚುಲಿ ತನಿಷಾ ಅವ್ರು ಮಾಡಿದಾಗ ಗೊತ್ತಾಗಿದ್ದು ಎಷ್ಟು ಪ್ರಾಮುಖ್ಯತೆ ಇದೆ ಅಂತ. ಸೊ ಅಲ್ಲಿಗೂ ಸಹ ಅವ್ರನ್ನ ವಾಪಸ್ ತೊಗೊಂಡೋಗಿಟ್ರು. ಆ್ಯಂಡ್ ತನಿಷಾ ಅವ್ರು ಹೇಳಿದ್ರು ನಾನು ಬೇಕಾದ್ರೆ ರೇಷನ್ ಅಂದರೆ ದಿನಸಿನ ಗಿವ್ ಅಪ್ ಮಾಡ್ತೀನಿ ಬಟ್ ಮೇಕಪ್ನಲ್ಲ ಅನ್ನೋ ಥರ ಒಂದು ಮಾತನ್ನು ಹೇಳಿದ್ರು ಸಂಗೀತ ಅವ್ರಿಗೆ. ಬಟ್ ಏನೇ ಆಗಲಿ ಜಸ್ಟ್ ಒಂದು ಟಾಸ್ಕ್, ಅದು ಫೈನಲ್ ಎಂಡ್ ಆದಮೇಲೆ ಮತ್ತೆ ಬರುತ್ತೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಎತ್ಕೊಂಡೋಗಿಟ್ರು. ಸೊ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಒಂದಷ್ಟು ಜನರ ಹೆಸರನ್ನು ಹೇಳ್ಬಿಟ್ಟು ಇವರಲ್ಲಿ ಯಾರು ಅಡುಗೆ ಮಾಡಬೇಕು ಒಂದು ದಿನ ಅಂತ ಹೇಳಿದಾಗ ಸೊ ಎಲ್ಲರೂ ಒಬ್ಬೊಬ್ರು ನಮ್ರತಾ, ಒಬ್ಬರು ತನಿಷಾ, ಅಂದರೆ ಆಲ್ಮೋಸ್ಟ್ ಎಲ್ಲ ತನಿಷಾ ಅಂತ ಹೇಳ್ತಾರೆ. ಬಟ್ ಕೊನೆಯದಾಗಿ ನಿರ್ಧಾರ ನಿಂತಿದ್ದು ವಿನಯ್ ಅವ್ರ ಕೈಯಲ್ಲಿ. ಸೊ ವಿನಯ್ ಅವರು ಬಂದ್ಬಿಟ್ಟು ವರ್ತೂರ್ ಸಂತೋಷ್ ಅಂತ ಹೇಳ್ತಾರೆ. ಸೊ ಕೊನೆಯದಾಗಿ ವರ್ತೂರ್ ಸಂತೋಷ್ ಅವರು ಆ ಮನೆಯ ಒಂದು ದಿನದ ಕಿಚನ್ ಡಿಪಾರ್ಟ್ಮೆಂಟ್ನ ಜವಾಬ್ದಾರಿಯನ್ನು ತಗೊಬೇಕಾಗಿದೆ. ಸೊ ಅವರ ಒಂದು ಟಾಸ್ಕ್ ಇನ್ನೂ ಹಾಗೇ ಇದೆ, ಇನ್ನೂ ಅವ್ರು ಕಂಪ್ಲೀಟ್ ಮಾಡಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಕ್ವೆಶನ್ ಬಂದು
ಈ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ಜನರ ಹುಡುಗರ ಪೈಕಿ ಯಾರನ್ನ ಹುಡುಗಿಯ ವೇಷದಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ ಅನ್ನೋ ಹತ್ರ ಕೇಳ್ತಾರೆ. ಸೊ ಅದಕ್ಕೆ ಕೆಲವರು ಬಂದ್ಬಿಟ್ರು ವಿನಯ್ ಅಂತ ಹೇಳ್ತಾರೆ, ಇನ್ನು ಕೆಲವರು ವರ್ತೂರ್ ಅಂತ ಹೇಳ್ತಾರೆ, ಇನ್ನು ಕೆಲವರು ಕಾರ್ತಿಕ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಫೈನಲ್ ಆಗಿ ವಿನಯ್ ಅವ್ರ ಕೈಲಿದೆ ಡಿಸಿಷನ್ ಕಾರ್ತಿಕ್ ಅಂತ. ಸೊ ಕಾರ್ತಿಕ್ ಅವ್ರು ನಿಜಕ್ಕೂ ಹೇಳಬೇಕು ಅಂದರೆ ನಿಜಕ್ಕೂ ನಮಗೆ ಇಷ್ಟ ಆಗಿದ್ದು ಯಾವುದಪ್ಪ ಅಂದರೆ, ಒಂದು ಹುಡುಗ ಆಗಿ ಅಷ್ಟು ಈಸಿ ಅಲ್ಲ ಅದು ಒಂದು ಹುಡುಗಿ ವೇಷನ ಹಾಕ್ಕೊಂಡು ಎಂಟರ್ಟೈನ್ ಮಾಡೋದು. ಅದರಲ್ಲಿ ಲಾಸ್ಟಲ್ಲಿ ಮೈಕಲ್ ಅವ್ರು ಮಾಡಿದ್ರು ಮತ್ತು ಅವಿನಾಶ್ ಅವ್ರು ಮಾಡಿದ್ರು. ಬಟ್ ಈಗ ಆ್ಯಕ್ಚುಲಿಗೆ ಕಾರ್ತಿಕ್ ಅವರು ಸಹ ಮಾಡಿದ್ರು. ಸೊ ತುಂಬ ಎಂಟರ್ಟೈನಿಂಗ್ ಆಗಿತ್ತು. ಅವ್ರಿಗೆ ವಾಕ್ ಆಗಿರ್ಬೋದು, ಆ್ಯಸ್ ಇಟ್ ಈಸ್ ಒಂದು ಹುಡುಗಿ ವಾಕ್ ಮಾಡ್ತಾರ ಥರ ಇತ್ತು. ಆ್ಯಂಡ್ ತುಕಾಲಿ ಅವರು ಸುಮ್ಮನೆ ಕಾಲು ಎಳಿತಿದ್ರು, ವಿನಯ್ ಅವರು ಸಹ ಕಾಲು ಎಳಿತಿದ್ರು. ಅದರಲ್ಲೂ ವರ್ತೂರ್ ಅವರಂತೂ ಬಾ ಡ್ಯಾನ್ಸ್ ಮಾಡೋಣ ಅನ್ನೋ ಥರ ಹೋಗಿ ಕರ್ಕೊಂಡು ಹೋಗ್ಬಿಟ್ರು. ಅದೊಂದು ನೆಕ್ಸ್ಟ್ ಲೆವೆಲ್ ಆಗಿತ್ತು, ಒಂದಷ್ಟು ಫನ್ನಿ ಆಗಿತ್ತು. ಆ್ಯಂಡ್ ನಮಗೂ ಸಹ ಸಿಕ್ಕಾಪಟ್ಟೆ ನಕ್ಕಿದ್ದೀವಿ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಈ ಬಿಗ್ ಬಾಸ್ ಮನೆಯಲ್ಲಿ ಯಾರು ಎಣ್ಣೆ ತಲೆ ತುಂಬ ಹಚ್ಕೊಬೇಕು 3 ಜನ ಹೆಣ್ಣು ಮಕ್ಕಳ ಪೈಕಿ ಅನ್ನೋ ಥರ ಹೇಳ್ತಾರೆ. ಸೊ ಅದರಲ್ಲಿ ಆಲ್ಮೋಸ್ಟ್ ತನಿಷಾ ಮತ್ತು ಸಂಗೀತ ಅವ್ರಿಗೆ ಎಣ್ಣೆ ಹಾಕ್ಕೊತಾ ಇದ್ದಾರೆ. ಬಟ್ ನಮ್ರತ್ ಅವ್ರು ಇದುವರೆಗೂ ಸಹ ಎಣ್ಣೆ ಹಾಕ್ಕೊಂಡಿರೋದೇ ನಾವು ನೋಡಿರಲಿಲ್ಲ. ಸೊ ಅದಕ್ಕೆ ಎಲ್ಲರೂ ಒಬ್ಬೊಬ್ಬರ ಹೆಸರು ಹೇಳ್ತಾರೆ. ಬಟ್ ಇಲ್ಲಿ ಫೈನಲ್ ಡಿಸಿಷನ್ ವಿನಯ್ ಅವ್ರದ್ದು ಆಗಿರೋದಕ್ಕೋಸ್ಕರ ನಮ್ರತ್ ಅಂತ ಹೇಳಿದಾಗ ನಮ್ರತ್ ಅವ್ರಿಗೆ ಫುಲ್ ಎಣ್ಣೆ ಹಾಕಿ ಇದು ಮಾಡಿಸಿದ್ರು. ಆ್ಯಂಡ್ ಲಾಸ್ಟ್ ಕ್ವಶನ್ ಬಂದ್ಬಿಟ್ಟು ಅಲ್ಲಿ ರಿವೀಲ್ ಮಾಡುವಂಥ ಕ್ವಶನ್ ಅಂದರೆ ಬಿಗ್ ಬಾಸ್ ಅವ್ರು ಹೇಳ್ತಾರೆ, ಇಲ್ಲಿ ಇಷ್ಟು ಜನರ ಪೈಕಿ ಒಬ್ಬರಿಗೆ ಒಂದು ಸೀಕ್ರೆಟ್ ಟಾಸ್ಕನ್ನು ಕೊಟ್ಟಿದ್ವಿ. ಸೊ ನೀವೆಲ್ಲ ಅಂದ್ಕೊಂಡಿದ್ರು ಬಹುಮತಗಳಂತ, ಬಟ್ ಆ್ಯಕ್ಚುಲಾಗಿ ಅಲ್ಲಿ ಸೀಕ್ರೆಟ್ ಟಾಸ್ಕಲ್ಲಿ ಯಾವ ವ್ಯಕ್ತಿ ಇದ್ನೋ ಆ ವ್ಯಕ್ತಿ ನಿರ್ಧಾರದ ಮೇಲೆ ಕೊಡ್ತಾ ಇದ್ವಿ ಅನ್ನೋ ಥರ ಹೇಳಿದ್ರು. ಸೊ ಕರೆಕ್ಟಾಗಿ ಗೆಸ್ ಮಾಡಿದ್ರೆ ಮನೆಗೆ 15 ಬಾಸ್ಕೆಟ್ಗಳ ದಿನಸಿ ಬರುತ್ತೆ. ಗೆಸ್ ಮಾಡಲಿಲ್ಲ ಅಂದರೆ ತಪ್ಪಾಯಿತು ಅಂದರೆ 8 ಬಾಸ್ಕೆಟ್ಗಳ ದಿನಸಿ ಬರುತ್ತೆ ಅಂತ. ಸೊ ಒಬ್ಬೊಬ್ರು ಬಂದು ಒಬ್ಬೊಬ್ಬರು ಆನ್ಸರನ್ನು ಹೇಳ್ತಾರೆ. ಒಬ್ರು ಸಂಗೀತ ಅಂತ ಹೇಳ್ತಾರೆ, ಒಬ್ರು ತುಕಾಲಿ ಅಂತ ಹೇಳ್ತಾರೆ, ಒಬ್ರು ವಿನಯ್ ಅಂತ ಹೇಳ್ತಾರೆ. ಆ್ಯಂಡ್ ವರ್ತೂರ್ ಅನ್ನೋರು ಚೆನ್ನಾಗಿ ಗೆಸ್ ಮಾಡಿದ್ರು. ಯಾಕಂದರೆ ಇಲ್ಲಿ ಒಂದು ಅಡುಗೆ ಡಿಪಾರ್ಟ್ಮೆಂಟ್ ಕೊಟ್ಟಿರೋದಾಗಿರ್ಬೋದು, ಒಂದು ಎಣ್ಣೆ ಹಚ್ಚೋದಾಗಿರ್ಬೋದು, ಮತ್ತು ಕಾರ್ತಿಕ್ಗೆ ಒಂದು ಲೇಡಿ ಗೆಟಪ್ ಆಗಿರ್ಬೋದು, ಇದನ್ನೆಲ್ಲ ವಿನಯ್ ಅವರೇ ಮಾಡೋದಕ್ಕೆ ಸಾಧ್ಯ ಅನ್ನೋ ಥರ ಒಂದು ಸಖತ್ತಾಗಿ ಗೆಸ್ ಮಾಡಿ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ. ಸೊ ವಿನಯ್ ಅವ್ರು ಲಾಸ್ಟಲ್ಲಿ ಬಂದ್ಬಿಟ್ಟು ಸಂಗೀತ ಅವ್ರ ಅಂತರ ಹೇಳ್ತಾರೆ. ಬಟ್ ಆ್ಯಕ್ಚುಲಾಗಿ ಬಿಗ್ ಬಾಸ್ ಅವ್ರು ಹೇಳ್ತಾರೆ ಇದು ಸತ್ಯವನ್ನು ರಿವೀಲ್ ಮಾಡೋಂಥ ಟೈಮ್ ಅನ್ನೋ ಥರ ಹೇಳ್ತಾರೆ. ಫೈನಲ್ ಆಗಿ ವಿನಯ್ ಅವರು ಅಂತ ಅವರೇ ಒಪ್ಕೊಳ್ತಾರೆ. ಆ್ಯಂಡ್ ವಿನಯ್ ಅವ್ರಿಗೆ ಇಲ್ಲಿ ಒಂದು ಅಡ್ವಾಂಟೇಜ್ ಸಹ ಇತ್ತು. ಕರೆಕ್ಟಾಗಿ ಗೆಸ್ ಮಾಡಿದ್ರೆ ಅವ್ರಿಗೆ ಇಷ್ಟಪಟ್ಟಿರೋಂತಹ ಒಂದು ಅಡುಗೆ ಬರ್ತಾಯಿತ್ತು, ಅಂದರೆ ಫುಡ್ ಬರ್ತಾಯಿತ್ತು. ಸೊ ಫಸ್ಟ್ ಅವ್ರು ಕೇಳ್ತಾರೆ ಗ್ರೀನ್ ಚಿಲ್ಲಿ ಅಂತ ಕೇಳ್ತಾರೆ. ಸೊ ಬಿಗ್ ಬಾಸ್ ಅವ್ರು ಹಬ್ಬ ಇರೋದಕ್ಕೋಸ್ಕರ ತರಿಸ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಜಾಮೂನ್ ಬೇಕು ಅಂತ ಕೇಳ್ತಾರೆ. ಇಲ್ಲ ಬಿಗ್ ಬಾಸ್ ನಾನು ಸ್ವಲ್ಪ ಚೇಂಜ್ ಮಾಡ್ಕೊಬೇಕು ಅಂತಂದ್ಬಿಟ್ಟು ಐಸ್ ಕ್ರೀಮ್ ಅಂತ ಕೇಳ್ತಾರೆ. ಬಟ್ ಇದೆಲ್ಲ ಆದರೂ ಸಹ ಬಿಗ್ ಬಾಸ್ ಅವ್ರು ಲಾಸ್ಟಲ್ಲಿ ಒಂದು ಟ್ವಿಸ್ಟ್ ಇಟ್ಬಿಡ್ತಾರೆ. ಇಲ್ಲಿ ನೀವು ಎಲ್ಲ ಕಂಟೆಸ್ಟೆಂಟ್ ಸಹ ಕರೆಕ್ಟಾಗಿ ಗೆಸ್ ಮಾಡಿರೋದಕ್ಕೋಸ್ಕರ, ಬಹುಮತಗಳಲ್ಲಿ ಗೆಸ್ ಮಾಡೋದಕ್ಕೋಸ್ಕರ ವಿನಯ್ ಅವ್ರಿಗೆ ಯಾವುದೇ ಒಂದು ಅಡ್ವಾಂಟೇಜ್ ಸಿಗ್ತಾ ಇಲ್ಲ. ಬಟ್ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿರೋಂಥ ಕಂಟೆಸ್ಟೆಂಟ್ಸ್ಗೆ 15 ದಿನಸಿ ಬ್ಯಾಸ್ಕೆಟ್ಗಳು ಸಿಗ್ತಾ ಇದೆ ಅನ್ನೋ ಥರ ಹೇಳ್ತಾರೆ. ಸೊ ಫೈನಲ್ ಆಗಿ ಎಲ್ಲರೂ ಸಹ ವಿನಯ್ ಅವ್ರನ್ನ ಚಿ ಅನ್ನೋ ಥರ ಹೇಳ್ತಾ ಇದ್ರು. ಬಟ್ ಅದು ಒಂದು ಫನ್ನಿಯಾಗ ಅಷ್ಟೇ. ಆ್ಯಂಡ್ ಎಲ್ಲರೂ ಸಹ ಶಾಕ್ ಆಗೋದ್ರು, ಈ ಥರ ಒಂದು ವಿನಯ್ ಕೊಟ್ಟಿದ್ರು ಅನ್ನೋ ಥರ. ಸೊ ಇದೆಲ್ಲ ಇಷ್ಟೆಲ್ಲ ನಡೀತಾ ಇತ್ತು ಬಿಗ್ ಬಾಸ್ ಮನೆಯಲ್ಲಿ. ಇನ್ನೊಂದಷ್ಟು ಎಂಟರ್ಟೈನಿಂಗ್ ಸಹ ನಡೀತಾ ಇತ್ತು. ಅವನು ಇವನು ಯಾರು ಅವನು ಅನ್ನೋ ಥರ ಒಂದು ಮಾತುಗಳನ್ನ ಗೀಳ್ಸ್ಕೊಂಡು ತುಕಾಲಿ ಅವ್ರನ್ನ ಫುಲ್ ರೇಗಿಸ್ಕೊಂಡು ಸಖತ್ತಾಗಿತ್ತು. ಆ್ಯಂಡ್ ವರ್ತೂರ್ ಅವರು ಮತ್ತು ತುಕಾಲಿ ಅವ್ರ ಮಾತುಕತೆಗಳು ಹಾಗೆ ಮುಂದುವರಿತಾ, ಅವ್ರ ಸ್ನೇಹ ಹಾಗೆ ಮುಂದುವರಿತಾ ಇದೆ. ಆ್ಯಂಡ್ ಇನ್ನೊಂದಷ್ಟು ಕಡೆ ಒಂದು ಅಂದರೆ ಹಬ್ಬದ ವಾತಾವರಣ ಚೆನ್ನಾಗಿ ಎದ್ದು ಕಾಣ್ತದೆ. ಒಂದು ಪೂಜೆ ಮಾಡೋದಾಗಿರ್ಬೋದು. ಆ್ಯಂಡ್ ಬಿಗ್ ಬಾಸ್ ಮನೆ ಸ್ಟಾರ್ಟಿಂಗಲ್ಲಿ ಹೇಗಿತ್ತು ಹಾಗೆ ಇಟ್ಕೊಂಡ್ರೆ ಹಬ್ಬದ ಊಟ ಸಿಗುತ್ತೆ ಅನ್ನೋ ಒಂದು ಟ್ವಿಸ್ಟ್ ಸಹ ಇಟ್ಟಿದ್ದು. ಸೊ ಅದಕ್ಕೆ ಎಲ್ಲರೂ ಸಹ ಸೇರಿ ಮನೆಯನ್ನೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿ, ಚೆನ್ನಾಗಿ ಕ್ಲೀನ್ ಮಾಡಿ, ಕೊನೆಗೆ ಪೂಜೆ ಸಹ ಮಾಡಿದ್ರು. ಸೊ ಇಷ್ಟೆಲ್ಲ ಒಂದು ಬಿಗ್ ಬಾಸ್ ಮನೇಲಿ ನಿನ್ನೆ ಒಂದು ಎಪಿಸೋಡಲ್ಲಿ ನಡೆದಿದೆ. ಬಟ್ ಇನ್ನು ನಾಮಿನೇಷನ್ ಹೀಟ್ ಬೇರೆ ಇದೆ. ಸೊ ನಾಮಿನೇಷನ್ ಹೀಟಲ್ಲಿ ಯಾರೆಲ್ಲ ಆ ಒಂದು ಬೆಂಕಿಗೆ ಸುಟ್ಟು ಹೋಗ್ತಾರೆ, ಯಾರೆಲ್ಲ ಫೈನಲ್ ಆಗಿ ಆ ಒಂದು ಎಳ್ಳು ಬೆಲ್ಲ ತಿನ್ಕೊಂಡು ಕೊನೆಯ ಬೆಲ್ಲವನ್ನು ಯಾರು ಮುಟ್ಟಿದ್ದಾರೆ ಅಂತ ನಾವು ನೋಡೋಣ. ಬಿಗ್ ಬಾಸ್ ಮನೆ ನೀವು ಎಪಿಸೋಡಿಂದ ಇವತ್ತಿನ ಪ್ರೋಮೋದಲ್ಲಿ, ಅಂದರೆ ಇವತ್ತಿನ ಎಪಿಸೋಡಲ್ಲಿ ನಾವು ನೋಡ್ಬೋದು. ಬಟ್ ನಿನ್ನೆ ಎಪಿಸೋಡಲ್ಲಿ ಇಷ್ಟ ಇದ್ದಿದ್ದು. ನಿಮ್ಗೇನು ಅನಿಸೋದು ನಿನ್ನೆ ಎಪಿಸೋಡ್ ನೋಡಿ? ಹಬ್ಬ ಹೇಗಿತ್ತು? ಕಂಟೆಸ್ಟೆಂಟ್ಗಳ ಒಂದು ತಯಾರಿ ಹೇಗಿತ್ತು? ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.